ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ಯೂಟ್ಯೂಬ್ ಮಾಡುವ ಒಂದು ವಿಧಾನ ಏನಪ್ಪ ಅಂದರೆ, ನಾನು ಬರೀ ದೇವಸ್ಥಾನ, ಟೆಂಪಲ್ಲು, ಜಾತ್ರೆಗಳು, ಹೊರಗಡೆ ಏನಾದರೂ ವಿಶೇಷ ಇದ್ದರೆ ನಾನು ಅದನ್ನೇ ಇಡುವೆ ಮಾಡಿ ಬಿಡ್ತೀನಿ. ತಾವು ಎಲ್ಲರೂ ಪೂರ್ತಿಯಾಗಿ ನೋಡಿ ಇಡುವೆ. ಯಾಕಂದರೆ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ ನಿಮ್ಮೆಲ್ಲರಿಗೆ. ನೋಡಿ, ಒಳ್ಳೆ ಜನ ಜಾಗೃತಿ. ಈ ದೇವಸ್ಥಾನ ಹೆಸರು ಬಗ್ಗೆ ಕೇಳಿಲ್ಲಲ್ಲ ನೀವು? ಭೀಮೇಶ್ವರ ದೇವಸ್ಥಾನ, ಭೀಮೇಶ್ವರ ಟೆಂಪಲ್ ಅಂತ ಉತ್ತರ ತಾಲೂಕು, ಹುಬ್ಬಳ್ಳಿ ದಾಸನಪುರ, ತುಮಕೂರು ರೋಡ್, ಮಾಕಳಿಯಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆಗುವ ಈ ಭೀಮೇಶ್ವರನ ಒಂದು ಒಳ್ಳೆ ಬಲು ದೊಡ್ಡದಾದ ಜಾತ್ರೆ ಆಗುತ್ತದೆ. ಬಹಳಷ್ಟು ಜನ ಅಂದರೆ ಕಣ್ಣು ಎಲ್ಲಿವರೆಗೂ ನೋಡ್ತೇವೆ ನಾವು ಅಲ್ಲಿವರೆಗೂ ಜನ. ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಲ್ಲಿವರೆಗೂ ನೋಡಿ. ಶ್ರೀ ಜಗದ್ಗುರುವಿನ ಶ್ರೀ ಭೀಮೇಶ್ವರ ದರ್ಶನ ನೋಡಿ ಒಳ್ಳೆಯ ಜನ್ಮ ಪಾವನ ಆಗಿ ಎಲ್ಲ ಕಡೆಗೆ ಭೀಮೇಶ್ವರ ದರ್ಶನ ಆದಮೇಲೆ ಇಲ್ಲಿ ಕೆಳಗಡೆ ಹಿಂದುಗಡೆ ಅಂತ ಎದುರುಗಡೆ ಜೈ ಶ್ರೀರಾಮ್ ಜೈ ಹನುಮಾನ್, ಹನುಮಂತನ ಇಲ್ಲಿ ದರ್ಶನ ಮಾಡೋಕ್ಕೆ ಬಂದಿದ್ದೆವು. ಕೆಳಗಡೆ ಹನುಮಂತನ ದರ್ಶನ ಅಂದರೆ ಬಹಳಷ್ಟು ವೈಭವ ಇದೆ. ಕೆಳಗಡೆ ಹಳೆ ಕಾಲದಿಂದ ಮಾಡಿ ದೇವಸ್ಥಾನ, ದೇವರ ಒಂದು ಹನುಮಂತನ ಆಶೀರ್ವಾದ ಮಾಡಿಕೊಂಡು ನೋಡಿ ಚೆನ್ನಾಗಿ ಪೂಜಾರಿ ಒಳ್ಳೆ. ನಾನು ಯಾವಾಗಲೂ ದೇವಸ್ಥಾನದ ಬಗ್ಗೆ ಮಾಡ್ತಾಯಿದ್ದೀನಿ. ಎಲ್ಲಿ ಹೋದಲ್ಲಿ ದೇವಸ್ಥಾನ, ಅಲ್ಲಿ ಹೊರಗಡೆ ಏನಾದರೂ ವಿಶೇಷ ಇದ್ದರೆ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ತಾವು ನೋಡಿ ಇಡುವೆ ಪೂರ್ತಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಲಾರ್ದವರು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ನೋಡಿ, ಹನುಮಂತ ಕೆಳಗಡೆ ಆದಮೇಲೆ ಹಳೆಯ ಕಾಲದಿಂದ ಕೆಳಗಡೆ ಹನುಮಂತನ ದರ್ಶನ ಮಾಡಿದೆವು. ಇನ್ನು ಮೇಲ್ಗಡೆ ಈಗಿನ ಕಲಿಯುಗದಲ್ಲಿ ಈ ನಮ್ಮ ಹನುಮಂತನ ಒಂದು ವಿಗ್ರಹವನ್ನು ಬಹಳಷ್ಟು ದೊಡ್ಡದಾದ ತೆಗೆದಿದ್ದಾರೆ. ಬಹಳ ಕಣ್ಣಿಗೆ ನೋಡಲಿಕ್ಕೆ ಅಷ್ಟೊಂದು ಸುಂದರವಾದ ಹನುಮಂತನ ವಿಗ್ರಹ. ಹನುಮಂತಗೆ ನೋಡಿ ಎಷ್ಟೊಂದು ಜನ ದರ್ಶನ ಮಾಡ್ತಾ ಇದ್ದಾರೆ. ಅಷ್ಟು ಮೆಟ್ಲು ಹತ್ತಿ ಬಂದು ಮೇಲ್ಗಡೆ ಕೆಳಗಡೆ ಹಳೆಯ ಕಾಲದಿಂದ ದೇವಸ್ಥಾನ ಹನುಮಂತಂದೆ, ಮತ್ತು ಮೇಲ್ಗಡೆ ದೊಡ್ಡದಾದ ಒಂದು ವಿಗ್ರಹ. ಅದು ಏನಾರೇ ಒಂದು 108 ಅಡಿ ಇರ್ಬೋದು. ಯಾಕಂದರೆ ದೇವರಿಗೆ ನಾವು ಅಡಿ ಲೆಕ್ಕ ಹಾಕಿ ಮಾತಾಡಬಾರದು. ಅವನು ದೊಡ್ಡವ, ಅವನಿಗೆ ನಾವು ಅಡಿ ಲೆಕ್ಕ ಮಾಡಬಾರ್ದು. ಆದರೂ ಸುಮ್ಮನೆ ಶಾರ್ಟ್ಕಟ್ ಹೇಳಿದ್ದೀನಿ, ಇರ್ಬೋದು ಅಂತೇಳಿ. ಆಮೇಲೆ ದೇವರ ಪ್ರಸಾದ, ಮಹಾಪ್ರಸಾದ ಊಟ ಫಸ್ಟ್ ಕ್ಲಾಸ್. ಹಿಂಗಂದರೆ ಎಷ್ಟು ಲಕ್ಷ ಜನ ಬಂದ್ರೂ ಕೂತ್ಕೊಂಡು ದೇವರ ಪ್ರಸಾದ ಊಟ ಮಾಡ್ಬೋದು. ಎಷ್ಟು ಲಕ್ಷ ಬಂದ್ರೂ ಅಷ್ಟೊಂದು ದೊಡ್ಡ ಟೆಂಟ್ ಹೊಡೆದಿದ್ದಾರೆ. ಬಹಳಷ್ಟು ದೊಡ್ಡದು. ಎಲ್ಲ ಕಡೆಗೆ ಜನವೇ ಜನ, ಜಾತ್ರೆ ಎಲ್ಲ ಒಂದು. ಈ ಜಾತ್ರೆಯಲ್ಲಿ ನಿಮ್ಗೆ ಏನೇನು ಬೇಕಾಗಿದೆ ಎಲ್ಲನೂ ಸಿಗ್ತದೆ ನೋಡಿ. ಎಷ್ಟು ಸಿಂಗಾರವಾಗಿದೆ. ಇಲ್ಲಿ ಕುದುರೆ ಆಟ, ಕುದುರೆ ಮೇಲೆ ಮಕ್ಕಳಿಗೆ ಕುಂಡಿಸ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ಜಾತ್ರೆ ಒಳ್ಳೆ ನೋಡಬೇಕಾದಂಥ ನೋಡಿ. ಎಲ್ಲ ಕಡೆಗೆ ಭಾಳಷ್ಟು ದೊಡ್ಡ ಜಾಗ ಐತಿ. ಎಷ್ಟು ಜನ ಬಂದದ ಅದು ಏನು ಹೇಳೋಕ್ಕಾಗಲ್ದು. ಇವತ್ತು ಸಂಡೇ ಬೇರೆ,
ಅಷ್ಟೊಂದು ಜನ ನೋಡಿ ಕುದುರೆ ಮೇಲೆ ಮಕ್ಕಳು ಹೋಗ್ತಾ ಇದ್ದಾರೆ. ಶ್ರೀರಾಮ್ ಜೈ ರಾಮ್ 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 ಜೈ ರಾಮ್. ಹನುಮಂತನ ಒಂದು ಆಶೀರ್ವಾದ, ಸುಂದರವಾದ ಒಂದು ಜಾತ್ರೆ. ಇವತ್ತು ಸಂಡೇ ದಿನ ಖುಷಿಲೇ ಎಲ್ಲರೂ. ಯಾಕಂದರೆ ಬರೀ ಕಂಪ್ನೀಲಿ ಕೆಲಸ ಮಾಡ್ದ ಮನೆಗೆ ಹೋದ, ಕೆಲಸ ಮಾಡ್ದ ಮನೆಗೆ ಹೋದ, ಏನೂ ಟೈಮ್ ಪಾಸ್ ಆಗೋಲ್ಲ, ಏನೂ ಇಲ್ಲ. ಇವತ್ತು ಸಂಡೇ ಅಂದರೆ ದೇವರ ಒಂದು ದರ್ಶನ, ಮಹಾಪ್ರಸಾದ, ಒಳ್ಳೆಯ ಜನ ಜಾಗೃತಿ. ನಮೋ ಶಿವಾಯ.